ಶೃಂಗೇರಿ ಕ್ಷೇತ್ರದ ನೂತನ ಶಾಸಕರಾಗಿ ಡಿಎನ್ ಜೀವರಾಜ್ ಆಯ್ಕೆ. ಚುನಾವಣಾ ಅಧಿಕಾರಿಯಿಂದ ಅಧಿಕೃತವಾಗಿ ಜೀವರಾಜ್ ಎಂಎಲ್ಎ ಎಂದು ಘೋಷಣಾ ಪತ್ರವನ್ನು ಹೊರಡಿಸಿ ಚುನಾವಣಾ ಅಧಿಕಾರಿಯಿಂದ ಅಧಿಕೃತ ಘೋಷಣೆ ಹೊರಬಿದ್ದಿದೆ. ಇನ್ಮುಂದೆ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ ಡಿಎನ್ ಜೀವರಾಜ್ ಕಾರ್ಯನಿರ್ವಹಿಸುತ್ತಾರೆ. ಈ ಫಲಿತಾಂಶದಿಂದ ಅಧಿಕಾರ ತ್ಯಜಿಸಲೇಬೇಕಾದಂತ ಅನಿವಾರ್ಯತೆ ಟಿಡಿ ರಾಜೇಗೌಡರಿಗೆ ಬಂದಿದೆ. ನಿನ್ನೆ ನಡೆದ ಮರು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಜನಾದೇಶವನ್ನ ಪಡೆದಿದ್ರು ಜೀವರಾಜ್. ಇಲ್ಲಿಯವರೆಗೂ ಶಾಸಕರಾಗಿದ್ದ ಟಿಡಿ ರಾಜೇಗೌಡರು ಇನ್ಮುಂದೆ ಮಾಜಿ ಶಾಸಕ. 3 ವರ್ಷದಿಂದ ಶೃಂಗೇರಿ ಕ್ಷೇತ್ರದ ಶಾಸಕರಾಗಿದ್ದ ಟಿಡಿ ರಾಜೇಗೌಡರು. ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯ ಹೈಡ್ರಾಮಾ ರಾಜ್ಯವನ್ನೇ ಒಂಥರ ಕುತೂಹಲಕ್ಕೆ ತಳ್ಳಿತ್ತು. ಈಗ ಅದರ ಅಂತಿಮ ರಿಸಲ್ಟ್ ಹೊರಬಿದ್ದಿದೆ. ಚುನಾವಣಾ ರಿಟರ್ನಿಂಗ್ ಆಫೀಸರ್ ಡಿಎನ್ ಜೀವರಾಜ್ ಅವರನ್ನ ಅಧಿಕೃತ ಶಾಸಕ ಅಂತ ಘೋಷಣೆ ಮಾಡಿದ್ದಾರೆ. ಮರು ಮತ ಎಣಿಕೆಯ ನಂತರ ಅಂಚೆ ಮತಗಳಲ್ಲಿ ಹೆಚ್ಚು ಮತಗಳನ್ನು ಪಡ್ಕೊಂಡಂತಹ ಡಿಎನ್ ಜೀವರಾಜ್ ಅವರಿಗೆ ಶಾಸಕ ಸ್ಥಾನ ಒಲಿದಿದೆ. ಅಂದ್ರೆ 3 ವರ್ಷ ಶಾಸಕರಾಗಿದ್ದಂತಹ ಟಿಡಿ ರಾಜೇಗೌಡರು ಈಗ ಮಾಜಿ ಶಾಸಕರಾಗಿದ್ದಾರೆ. ಇನ್ನು 2 ವರ್ಷಗಳ ಕಾಲ ಇಲ್ಲಿಯವರೆಗೂ ಅವಕಾಶ ವಂಚಿತರಾಗಿದ್ದ ಚುನಾವಣಾ ಮತ ಎಣಿಕೆಯಲ್ಲಿ ಗೊಂದಲ ಆಗಿ ಅಲ್ಲಿ ಆದ ತಪ್ಪಿನಿಂದಾಗಿ ಏನು ರಾಜೇಗೌಡರು ಶಾಸಕರಾಗಿದ್ರು. ಆದರೆ ಈಗ ವಿಧಾನಸೌಧವನ್ನ ಪ್ರವೇಶ ಮಾಡ್ತಾರೆ, ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ ಶೃಂಗೇರಿ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಡಿಎನ್ ಜೀವರಾಜ್ ಅವರು. 3 ವರ್ಷ ಶಾಸಕರಾಗಿದ್ದವರು ಈಗ ಮಾಜಿ ಶಾಸಕರು. 3 ವರ್ಷ ಚುನಾವಣಾ ಪ್ರಕ್ರಿಯೆಯಲ್ಲಿ ತಪ್ಪಾಗಿದ್ದರಿಂದ, ಮತ ಎಣಿಕೆಯಲ್ಲಿ ತಪ್ಪಾಗಿದ್ದರಿಂದ ಅವಕಾಶ ಕಳ್ಕೊಂಡಿದ್ದ ಡಿಎನ್ ಜೀವರಾಜ್ ಈಗ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.